ನಮಸ್ಕಾರ ಎಲ್ಲರಿಗೂ. ತುಂಬ ದಿನಗಳ ನಂತರ ಅಂದರೆ ಮಳೆಗಾಲ ಮುಗಿಯುವಂತಕ್ಕೆ ಬಂದಿದೆ. ಆ ಕಾರಣಕ್ಕೆ ವಿಡಿಯೋಗಳನ್ನು ಸ್ಟಾಪ್ ಮಾಡಿದ್ವಿ. ಈಗ ಮಳೆಗಾಲ ಮುಗಿದು ಮತ್ತೆ ಚಳಿಗಾಲಕ್ಕೆ ನಾವು ಎಂಟ್ರಿ ಆಗ್ತಾ ಇದ್ದೇವೆ. ನೀವು ಇಲ್ಲಿ ನೋಡ್ಬೋದು, ಇವಾಗ ಮಂಜರಾಬಾದ್ ಕೋಟೆ ಅನ್ನೋದು ಮುಂಚೆ ಜನಗಳಿಗೆ ಯಾರು ವಿಸಿಟಿಂಗ್ ಬರ್ತಿದ್ರು ಅವ್ರಿಗೆ ಮಾತ್ರ ಗೊತ್ತಿರ್ತಿತ್ತು. ಮಂಜರಾಬಾದ್ ಫೋರ್ಟ್ ಮತ್ತು ಶನಿವಾರ ಸಂತೆ ಲೆಫ್ಟಿಗೆ ಮತ್ತು ಧರ್ಮಸ್ಥಳ ಮಂಗಳೂರು ಬಲ್ಲೆ ಕಡೆಗೆ. ಏನಿದ್ದೀವಿ ಈಗ, ನಾವೇನು ನೋಡ್ತಾ ಇದ್ದೀವಿ ಈಗ ಬಲಬದಿಯಲ್ಲಿ ರಸ್ತೆಯನ್ನು ಏನೋ ಮಾಡಲಿಕ್ಕೆ ಅಂತೇಳಿ ದೋಣ್ಗಲ್ ಬಳಿ ನಿನ್ನೆ ಮೊನ್ನೆ ಅಂತೂ ಫುಲ್ಲು ಟ್ರಾಫಿಕ್ಗಳಾಗಿತ್ತು. ಕಾರಣ ತುಂಬ ವೆಹಿಕಲ್ಗಳು ಮಂಗಳೂರು ಕರಾವಳಿ ಭಾಗಕ್ಕೆ ಮತ್ತು ಉಡುಪಿ ಭಾಗಕ್ಕೆ ಬಂದಂತಹ ಟೂರಿಸ್ಟ್ಗಳು ತುಂಬ ಆಗಿದ್ದರಿಂದ ತುಂಬ ಟ್ರಾಫಿಕ್ಕನ್ನು ಉಂಟು ಮಾಡಿತ್ತು ಈ ಶಿರಾಡಿ ಘಾಟು. ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಸ್ಗಳಲ್ಲಿ ಕೂಡ ಶಿರಾಡಿ ಘಾಟನ್ನು ಅವಾಯ್ಡ್ ಮಾಡಿ ಅನ್ನೋಂಥದ್ದನ್ನ ಮಾಹಿತಿಯನ್ನು ಹೇಳ್ತಾಯಿದ್ರು. ಈ ದೋಣಿಗಲ್ಲಲ್ಲಿ ಏನಿದೆ 1 ಕಿಲೋಮೀಟರ್ ರಸ್ತೆ, ದೋಣಿಗಲ್ಲಲ್ಲಿ ಏನು 1 ಕಿಲೋಮೀಟರ್ ರಸ್ತೆ ಇದೆ, ಆ 1 ಕಿಲೋಮೀಟರ್ ರಸ್ತೆಯನ್ನು ಈ ವರ್ಷ ಮಾಡಲಿಲ್ಲ ಅಂತಂದರೆ ಮುಂದಿನ ಮಳೆಗಾಲಕ್ಕೂ ನಾವು ಇದೇ ರೀತಿ ಪರಿಸ್ಥಿತಿ ಕಷ್ಟ ಆಗುತ್ತೆ. ಇದು ಎಡಬದಿಗೆ ನಾವು ತಿರುಗುವಾಗ ಶನಿವಾರ ಸಂತೆ, ಕೊಡ್ಲಿಪೇಟೆ, ಸೋಮವಾರಪೇಟೆ, ಮಡಿಕೇರಿಗೆ ಹೋಗುವಂಥ ರಸ್ತೆ ಅದು. ಬಲಬದಿಯಲ್ಲಿ ನೋಡಿ, ಈ 1 ಕಿಲೋಮೀಟರನ್ನು ಹೋಗಲಿಕ್ಕೆ ಎಷ್ಟು ಜನ ತೊಂದರೆಯಲ್ಲಿ ಇದ್ದಾರೆ ಅನ್ನೋದಕ್ಕೆ ಇದು ಕಳೆದ 2022ರಲ್ಲಿ ಗುಡ್ಡ ಕುಸಿತ ಆಗಿದ್ದು, ಕಳೆದ 3 ವರ್ಷದಿಂದ ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ. 2022ರಲ್ಲಿ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಬಲಬದಿಯಲ್ಲಿ, ಇಲ್ಲಿ ಕುಸಿತದ್ದಂಥದ್ದು, ಲ್ಯಾಂಡ್ ಸ್ಲೈಡ್ ಆಗಿದ್ದಂಥದ್ದು ಬಲಬದಿಯಲ್ಲಿ 2022ನೇ ಇಸ್ವಿ. ಇವಾಗ ನಾವು 2025ನೇ ಇಸ್ವಿ ಅಕ್ಟೋಬರ್ ತಿಂಗಳಿಗೆ ಬಂದಿದ್ದೇವೆ. ಅಕ್ಟೋಬರ್ ತಿಂಗಳಿಗೆ ಬಂದರೂ ಕೂಡ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿ ಇಲ್ಲ. ಈ ರಸ್ತೆ ಪರಿಸ್ಥಿತಿ ಕಳೆದ 3 ವರ್ಷದಿಂದ ಇದೇ ರೀತಿಯಾದ ರಸ್ತೆಯಲ್ಲಿ ಸಾವಿರಾರು ವೆಹಿಕಲ್ಗಳು ದಿನನಿತ್ಯ ತಿರುಗಾಡುವಾಗ ಇದೇ ರೀತಿ ರಸ್ತೆಯಲ್ಲಿ 3 ವರ್ಷದಿಂದ ತಿರುಗಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆಗಾಲ ಬಂದಾಗ ಸಂಸದರುಗಳು ಬರ್ತಾರೆ, ಇಲ್ಲಿಯ ಲೋಕಲ್ MLA ಅವರಿಗೆ, ಶಾಸಕರಿಗೆ ಅಷ್ಟು ಸಪೋರ್ಟಿವ್ ಇಲ್ಲಾಂದ್ರೆ ಅವರು ಬಂದು ಒಂದು ಮಾಹಿತಿಯನ್ನು NHAಗೆ ಹೇಳ್ತಾರೆ. ಆದರೂ ಕೂಡ ಅವ್ರ ಕೈಲಿ ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ಸಂಸದರು ಹೊಸದಾಗಿ ಬಂದಿದ್ದಾರೆ. 22ರಲ್ಲಿ ಇದ್ದಂಥ ಸಂಸದರು ಬೇರೆ, 24ನೇ ಇಸ್ವಿಯಲ್ಲಿ ಬಂದಂಥ ಸಂಸದರು ಬೇರೆ ಆಗಿದ್ದಾರೆ. ಈಗ ಕಳೆದ ವರ್ಷ ಮಳೆಗಾಲದಲ್ಲಿ ಮತ್ತೆ ದೊಡ್ಡ ತಪ್ಪಲೆ ಮತ್ತು ಇಲ್ಲೇ ಈ ಭಾಗದಲ್ಲಿ ಏನು ಲ್ಯಾಂಡ್ ಸ್ಲೈಡ್ಗಳೆಲ್ಲ ಆಗಿತ್ತು, ಅದಾದ ನಂತರ ಮತ್ತೆ ತೋರಿಸಿದ್ರು. ಇವಾಗ ನಮಗೇನೆಂದರೆ ದೋಣ್ಗಲ್ ನಿಮಗೆ ತೋರಿಸ್ದಂಗೆ 1 ಕಿಲೋಮೀಟರ್ ರಸ್ತೆ ಪೂರ್ತಿ ಕೆಲಸ ಆಗಬೇಕಾಗಿದೆ. ಜೊತೆಗೆ ನೀವು ನೋಡ್ಬೋದು ಇಲ್ಲಿಂದ ಮುಂದಕ್ಕೆ ನಮಗೀಗ 2 ಬದಿಯ ರಸ್ತೆ ಆಗಿದೆ, ಬಟ್ ಅಲ್ಲಲ್ಲೇ ಲ್ಯಾಂಡ್ ಸ್ಲೈಡ್ಸ್ ಆಗಿತ್ತು. ಒಂದೇನು ಅಂತ ಅಂದರೆ ಟ್ರಾಫಿಕ್ ಜಾಮ್ ಆದರೂ ಕೂಡ ಈಗ ರಸ್ತೆ ನೀಟಾಗಿರೋದ್ರಿಂದ ನಾವು ಸರಾಗವಾಗಿ ಇವಾಗ ಏನಿನ್ನ 10 ಕಿಲೋಮೀಟರ್ ನಾವು ಇಲ್ಲಿಂದ ಹೋಗಬೇಕು. ಅಂದರೆ ಮಾರನಹಳ್ಳಿಯ ಮಾರನಹಳ್ಳಿವರೆಗೆ ಹೋಗುವಾಗ ನಮಗೆ ಏನೆಲ್ಲ ಕೆಲಸಗಳಾಗಿದೆ, ಯಾವುದೆಲ್ಲ ಕೆಲಸಗಳು ಬಾಕಿ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಬಲಬದಿಯಲ್ಲಿ ಈ ವರ್ಷ ಕುಸಿದಂತಹ ಗುಡ್ಡಗಳು, ಅದಕ್ಕೆಲ್ಲ ಟಾರ್ಪಲ್ಗಳನ್ನು ಹಾಕುವಂಥ ಕೆಲಸಗಳನ್ನೆಲ್ಲ ಮಾಡಿದ್ರು. ರಸ್ತೆಯ ಕಾಮಗಾರಿಯ ಗುಣಮಟ್ಟವೂ ಕೂಡ ಅಷ್ಟು ಒಳ್ಳೆಯದಾಗಿಲ್ಲ. ಇಲ್ಲಿ ಮಳೆಗಾಲ ಶುರುವಾಗೋಕ್ಕಿಂತ ಮುಂಚೆ, ಅಂದರೆ ಮೇ ತಿಂಗಳಕ್ಕಿಂತ ಮುಂಚೆ ಇಲ್ಲೊಂದು ನೇರವಾದ ರಸ್ತೆಯನ್ನು ಮಾಡಿಕೊಟ್ಟದ ಕಾರಣ ಈ ಮಳೆಗಾಲದಲ್ಲಿ ನಮಗೆ ಇಲ್ಲಿ ತೊಂದರೆಗಳು ಸ್ವಲ್ಪ ಕಡಿಮೆ ಆದರೂ ಮಾಡಿದಂಥ ರಸ್ತೆ ಬಿರುಕು ಬಿಟ್ಟು ಅದರಲ್ಲಿ ಮತ್ತೆ ರಿಪೇರಿ ಮಾಡುವಂಥ ಕೆಲಸ ಬಂದಿದೆ. ಇದು ನಾವೀಗ ಕಪ್ಪಳ್ಳಿ ಬಳಿ ಇರುತ್ತೇವೆ. ಮುಂಚೆ ನಾವು
ನೀವು ನೋಡುವಾಗೆ ಈ ಎಡಬದಿಯಲ್ಲಿ ಹೋಗಿ ಆ ಸುತ್ತ ತಿರುಗಿ ಬರ್ತಾ ಇದ್ವಿ. ಈಗ ನೇರವಾದಂಥ ರಸ್ತೆಯಲ್ಲಿ ನಾವು ಇಲ್ಲಿ ಹೋಗ್ತೇವೆ. ಈಗ ಇದು ಕಪ್ಪಳ್ಳಿ ಬಳಿ ಆಗಿರುವಂಥ ನೇರವಾದ ರಸ್ತೆ ನೋಡಿ. ಎಡಬದಿಯಲ್ಲಿ ಎಲ್ಲ ಈ ವರ್ಷ ಮಳೆಗಾಲದಲ್ಲಿ ಕುಸಿದಂಥದ್ದು, ಲ್ಯಾಂಡ್ ಸ್ಲೈಡ್ ಆದಂಥದ್ದು. ಈಗ ಮಳೆಗಾಲದಲ್ಲಿ ಎಲ್ಲೆಲ್ಲ ತೊಂದರೆಗಳು ಆಗ್ತಾ ಇದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಈ ಏನು NHAIಗೆ ಮತ್ತು ಇಲ್ಲಿ ಮಾಡ್ತಿರೋಂಥ ಕಾಮಗಾರಿಯವರಿಗೆ ತಿಳಿದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅಂದರೆ ಈ ವರ್ಷದ 2025 ಅಕ್ಟೋಬರಿಂದ ನವೆಂಬರಿಂದ ಮೇ ತನಕ ಮಳೆಗಾಲ ಬರುವವರೆಗೂ ಎಲ್ಲ ರೀತಿಯಾದಂಥ ಕಾಮಗಾರಿಗಳನ್ನು ನೀಟಾಗಿ ಮಾಡಿ ನಂತರ ಅವರು ಸುರಕ್ಷಿತವಾದಂತಹ ಒಂದು ರಸ್ತೆಯನ್ನಾಗಿ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಕಳೆದ ಮಳೆಗಾಲದಲ್ಲಿ ನಾವು ಇಲ್ಲಿ ಬಲಬದಿಗೆ ತಿರುಗ್ತಾ ಇದ್ವಿ. ಈಗ ನೇರವಾದಂಥ ರಸ್ತೆಯಾಗಿದೆ. ಆದರೂ ಈ ಗುಡ್ಡದ ಎತ್ತರ ನೋಡಿದರೆ ಮುಂದಿನ ದಿನಗಳಲ್ಲಿ ಈ ಗುಡ್ಡ ಕುಸಿಯುವಂಥ ಎಲ್ಲ ಲಕ್ಷಣಗಳು ಇದೆ ನೋಡಿ. ಈಗ ನೇರವಾದಂಥ ರಸ್ತೆಗಳನ್ನು ನಾವು ಹೋಗ್ತಾ ಇದ್ದೇವೆ. ಮುಂಚೆ ಇಲ್ಲಿ ಇರುವಂಥ ರಸ್ತೆ ಏನಿದೆ, ಕೆಸಗನಹಳ್ಳಿ ಚಿಕ್ಕ ಪುಟ್ಟ ಅಂಗಡಿಗಳಿದ್ದು ಮತ್ತು ಅಲ್ಲೊಂದು ಸಣ್ಣ ಆದಂಥ ಫಾಲ್ಸ್ ಇತ್ತು. ಅದನ್ನೆಲ್ಲ ಈಗ ಅಷ್ಟು ಮುನ್ನೆಲೆಗೆ ಕಾಣಿಸ್ತಾ ಇಲ್ಲ. ಹೊಸ ಬ್ರಿಡ್ಜ್ ಕೂಡ ಕಂಪ್ಲೀಟ್ ಆಗಿ ಹಳೆ ಬ್ರಿಡ್ಜನ್ನು ಕೂಡ ಮತ್ತೆ ನೀಟಾಗಿ ಕೆಲಸ ಮಾಡಿರುವಂಥದ್ದು ಮುಗಿದಿದೆ. ಬಾಕಿ ಇರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಇನ್ನು ಮುಂದೆ ಬರುವಂಥ ನಮ್ಮ ರಸ್ತೆ ಅಂದರೆ ಅದು ದೊಡ್ಡತಪ್ಪಳೆ ಭಾಗದ ರಸ್ತೆ. ಅಲ್ಲಿ ಮುಖ್ಯವಾಗಿ ನಮಗೆ ರೈಲ್ವೆ ಬ್ರಿಡ್ಜಿನ ಕೆಲಸ ಆಗಬೇಕಾಗಿರುತ್ತದೆ. ಆ ಜಾಗದಲ್ಲಿ ಯಾವುದಾದ್ರೂ ಲಾರಿಗಳು ಕೆಟ್ಟು ನಿಂತರೆ ತುಂಬ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ. ಈಗಲೂ ಕೂಡ ರಸ್ತೆ ಕೆಲಸ ಮುಗಿದ್ರೂ ಕೂಡ ತುಂಬ ತೊಂದರೆ ಉಂಟಾಗ್ತಿರೋದು ನೋಡಿ. ಈಗ ಬಲಬದಿಯಲ್ಲಿ ಇದು ಮಾಡಿರುವಂಥ ರಸ್ತೆ ಕಳಪೆ ಕಾಮಗಾರಿ ನೋಡಿ, ಈ ರೀತಿ ಆದಂಥ ಕೆಲಸ ಆಗಿದೆ. ಈ ಬಲಬದಿಯಲ್ಲಿ ನೀವು ನೋಡ್ಬೋದು ಆ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿಗೆ ಮುಖ್ಯವಾಗಿ ರೈಲ್ವೆ ಟ್ರ್ಯಾಕಿಗೆ ಅಡ್ಡಲಾಗಿರುವಂತಹ ಒಂದು ಸೇತುವೆಯನ್ನು ಬಲಬದಿಯಲ್ಲಿ ಹೊಸ ಸೇತುವೆಯನ್ನು ಮಾಡಬೇಕು. ನಮಗೆ ಇಲ್ಲಿಂದ ಈಗ ಒಂದು 700-800 ಮೀಟರ್ ರಸ್ತೆ ತುಂಬ ಹದಗೆಟ್ಟಿರ್ತದೆ. ಈ ಜಾಗದಲ್ಲಿ ಯಾವುದಾದ್ರೂ ಲಾರಿಗಳು, ಯಾವುದಾದ್ರೂ ವೆಹಿಕಲ್ಗಳು ಕೆಟ್ಟು ನಿಂತಲ್ಲಿ ಆ ಸಮಯದಲ್ಲಿ ಟ್ರಾಫಿಕ್ನ ಸಮಸ್ಯೆ ಉಂಟಾಗಿ ಜನಗಳಿಗೆ ತುಂಬ ತೊಂದರೆಗಳು ಉಂಟಾಗ್ತಾಯಿದೆ. ನೀವು ಬಲಬದಿ ನೋಡ್ಬೋದು, ಇಲ್ಲಿ ರೈಲ್ವೆ ಟ್ರ್ಯಾಕಿನ ರಸ್ತೆ ಹೋಗಿರೋದ್ರಿಂದ ಅದಕ್ಕೆ ಬ್ರಿಡ್ಜ್ ಆಗುವಂಥ ಪೆಂಡಿಂಗ್ ಇದೆ. ಇದು ದೊಡ್ಡತಪ್ಪಲೆಯಲ್ಲಿ 2022ರಲ್ಲಿ 2023ರಲ್ಲಿ ಕುಸಿದಂತಹ ಜಾಗಗಳಿದು. ಮತ್ತು 2024ರಲ್ಲಿ ಕೂಡ ಅತಿ ಹೆಚ್ಚಾಗಿ ಕುಸಿದಿತ್ತು ಈ ಭಾಗದಲ್ಲಿ. ಈ ರಸ್ತೆಯನ್ನು ಮಳೆಗಾಲದ ಮುಂಚೆನೇ ಮಾಡಿದರು, ಆದರೆ
ಅಷ್ಟರಲ್ಲಿ ಈ ಮೇ ತಿಂಗಳಲ್ಲಿ ಬಂದಂಥ ಅತಿ ವೇಗದ ಮಳೆಯಿಂದಾಗಿ ಎಲ್ಲ ಗುಡ್ಡವು ಮತ್ತೆ ರಸ್ತೆ ಮೇಲೆ ಕುಸಿದಿತ್ತು. ಈಗ ಎಡಬದಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಬಲಬದಿಯಲ್ಲಿ ನೋಡ್ಬೋದು, ಎಲ್ಲ ಕುಸಿದಿದ್ದಂಥ ಮಣ್ಣನ್ನು ತೆಗೆದು ಈಗ ಈಚೆ ಹಾಕಿದ್ದಾರೆ. ಇದೆಲ್ಲ ಜಾಗವು ಕುಸಿತು ಮತ್ತೆ ರಸ್ತೆಗೆ ತೊಂದರೆಯನ್ನು ಉಂಟು ಮಾಡಿತ್ತು. ಇದೆಲ್ಲದನ್ನು ಸೇಫ್ ಮಾಡಬೇಕಂದ್ರೆ ಅದಕ್ಕೆಲ್ಲ ಒಂದು ನೋಡಬೇಕು, ಮರಗಳೆಲ್ಲ ತುಂಬ ಬಿದ್ದಿದೆ. ಇಲ್ಲಿ ಎಡಬದಿಯಲ್ಲಿ ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದೊಡ್ಡತಪ್ಪಲೆ ಭಾಗದಲ್ಲಿ. ರೈಲ್ವೆ ಜಾಗ ಏನು ನಾನು ತೋರಿಸಿದೆ ಅಲ್ಲಿಯವರೆಗೆ ಎಡಬದಿಯಲ್ಲಿ ನೋಡ್ಬೋದು. ಈಗ ಇಲ್ಲಿ ರಸ್ತೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡತಪ್ಪಲೆ ಭಾಗದಿಂದ ಮುಂದಕ್ಕೆ ಬಂದರೆ ನಾವು ಇಲ್ಲಿ ಈಗ ಅದು ಹೆಗ್ಗದ್ದೆ ಸಮೀಪಕ್ಕೆ ಬರ್ತೇವೆ. ಹೆಗ್ಗದ್ದೆ ಸಮೀಪದಲ್ಲಿ ಕೂಡ ಇಲ್ಲೆಲ್ಲ ಜಾಗದಲ್ಲಿ ನೋಡಿ ಮಾಡಿರುವಂಥ ರಸ್ತೆ ಎಲ್ಲ ಆಲ್ರೆಡಿ ಕಳಪೆ ಕಾಮಗಾರಿಯಾಗಿ ನೋಡಿ ಗುಂಡಿಗಳು ಬಿದ್ದಿದೆ. ಗುಂಡಿಗಳು ಬಿದ್ದಿರೋ ಕಾರಣ ಸಿಮೆಂಟ್ ರಸ್ತೆ ಗುಂಡಿ ಬಿದ್ದಾಗ ಅದಕ್ಕೆ ಟಾರ್ ಹಾಕುವಂಥ ಕೆಲಸವು ಕಷ್ಟ ಆಗ್ತದೆ. ಮತ್ತೆ ಅದನ್ನು ಕಿತ್ತೆ ಮಾಡಬೇಕು. ನೀವು ನೋಡ್ಬೋದು ಅಲ್ಲಿ ಕಳಪೆ ಕಾಮಗಾರಿ ಆಗಿದ್ದರಿಂದ ಈ ರಸ್ತೆಯನ್ನು ಮತ್ತೆ ಕಿತ್ತು ಮತ್ತೆ ಸರಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಕಲೇಶ್ಪುರದ ಬೈಪಾಸಿಂದ ಮಾರನಹಳ್ಳಿವರೆಗೆ ಕೇವಲ 14 ಕಿಲೋಮೀಟರ್ ರಸ್ತೆ ಇದು. ಸಕಲೇಶ್ಪುರ ಬೈಪಾಸಿನಿಂದ 12 ಕಿಲೋಮೀಟರ್ ರಸ್ತೆ ಇದು. ಬಟ್ ಆದರೆ ತುಂಬ ತೊಂದರೆಗಳನ್ನು ಕೊಡುವಂಥ ರಸ್ತೆ ಅಂತಲೇ ಹೇಳ್ಬೋದು. ರಸ್ತೆಯ ಗುಡ್ಡಗಳು ನೀವು ಬಲಬದಿಯಲ್ಲಿ ಕಾಣಿಸ್ತಿರೋಂಥ ಎಲ್ಲ ಗುಡ್ಡಗಳು ಮಳೆಗಾಲದಲ್ಲಿ ಕುಸಿತಿದ್ದಂಥದ್ದು. ಎಡಬದಿಯಲ್ಲಿ ನೀವು ನೋಡ್ಬೋದು, ಆ ರಸ್ತೆ ಓಪನ್ ಮಾಡಿದ್ರು. ಕಳಪೆ ಕಾಮಗಾರಿಯ ಕೆಲಸ ಆಗಿದ್ದರಿಂದ ಮತ್ತೆ ಎಲ್ಲದನ್ನು ಕಿತ್ತು ಮತ್ತೆ ನೋಡಿ ಪ್ಯಾಚನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಿಮೆಂಟ್ ರಸ್ತೆಗೆ ಪ್ಯಾಚ್ ಮಾಡುವಂಥ ಕೆಲಸ. ಸಿಮೆಂಟ್ ರಸ್ತೆ ಮಾಡುವುದರಲ್ಲೂ ಕಳಪೆ ಕಾಮಗಾರಿ ಅಂತಂದರೆ ಈ ಗ್ರಾಮಗಳಲ್ಲಿ ನರೇಗಾ ಯೋಜನೆಯಲ್ಲಿ ಮತ್ತು ಇದರಲ್ಲಿ 100 ಮೀಟರ್ ರಸ್ತೆಗೆ 5 ಲಕ್ಷಗಳನ್ನು ಕೊಡ್ತಾರೆ. ಅಲ್ಲಿ ದುಡ್ಡನ್ನು ಉಳಿಸ್ಲಿಕ್ಕೆ ಅಂತೇಳಿ ಅಂತ 1.5-2 ಲಕ್ಷಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ವಿ. ಆದರೆ ಇದು ನ್ಯಾಷನಲ್ ಹೈವೇ, ಇದಕ್ಕೆ ಯಾವುದೇ ರೀತಿಯ ಯೋಜನೆ ಅಲ್ಲ. ಇದೊಂದು ಶಾಶ್ವತ ಪರಿಹಾರ ಯೋಜನೆ ಅಂತ ಹೇಳ್ಬೋದು. ಈ ರಸ್ತೆಗಳನ್ನು ಈ ಕಳಪೆ ಕಾಮಗಾರಿ ಮಾಡೋದ್ರಿಂದ ಎಷ್ಟು ಸರಿ ಅನ್ನೋದು ಕ್ವೆಶ್ಚನ್ ಮಾರ್ಕ್ ಆಗ್ತದೆ. ನೀವಿಲ್ಲಿ ನೋಡ್ಬೋದು, ಈ ವರ್ಷ ಮಳೆಗಾಲದಲ್ಲಿ ಕುಸಿದಂತಹ ಒಂದು ಗುಡ್ಡ ಇನ್ನೂ ಕೂಡ ಅದನ್ನು ತೆರವುಗೊಳಿಸಿಲ್ಲ. ಪೂರ್ತಿ ರಸ್ತೆ ಮೇಲೆ ಮಣ್ಣಿದೆ. ಇದನ್ನು ಇನ್ನೂ ಕ್ಲಿಯರ್ ಮಾಡುವಂಥ ಕೆಲಸ ನಡೆದಿಲ್ಲ. ಇದು ನಿಮಗೆ ತೋರಿಸಿದ ಹಾಗೆ ದೋಣಿಗಲ್ನಿಂದ ನಮ್ಮ ಹಳೆಯ ಸಿಮೆಂಟ್ ರಸ್ತೆ ಅಂದರೆ 2013-14 ಇಸ್ವಿಯಲ್ಲಿ ಏನು ಈ ಶಿರಾಡಿಘಾಟಿಗೆ ಮೊದಲ 13 ಕಿಲೋಮೀಟರ್ ರಸ್ತೆಯನ್ನು ಮಾಡಿದ್ರು. ಇದು ಮೊದಲ 13 ಕಿಲೋಮೀಟರ್ ರಸ್ತೆ ಶಿರಾಡಿಘಾಟಿಗೆ ಮಾಡಿದಂಥದ್ದು. 10-12 ವರ್ಷಗಳು ಕಳೆದಿದ್ದಾವೆ. ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ. ಈ ರಸ್ತೆ ಒಂದು ಕ್ವಾಲಿಟಿಯಾದಂಥ ಕೆಲಸ ಮಾಡಿದ್ದಕ್ಕೆ ನಾವು ಇಲ್ಲಿಂದ ಗುಂಡ್ಯದ ಅಡ್ಡೋಳೆವರೆಗೆ 26 ಕಿಲೋಮೀಟರ್ ರಸ್ತೆ ಏನಿದೆ, 13 ಕಿಲೋಮೀಟರ್ ಒಂದು ಹಂತದಲ್ಲಿ, ಮತ್ತೊಂದು 13 ಕಿಲೋಮೀಟರ್ ಎರಡನೇ ಹಂತದಲ್ಲಿ ಕೆಲಸವನ್ನು ಮಾಡಿರ್ತಾರೆ. ಅದು ಮಾಡುವಾಗ ಈ ರೀತಿಯಾದಂಥ ಒಂದು ಒಳ್ಳೆ ಕೆಲಸ ಮಾಡಿದ್ರಿಂದ ಶಿರಾಡಿಘಾಟಿನಲ್ಲಿ ತೊಂದರೆ ಇಲ್ಲ. ಆದರೆ ಲ್ಯಾಂಡ್ಸ್ಲೈಡ್ ಗುಡ್ಡ ಕುಸಿತಗಳು ಆದಾಗ ಅದನ್ನು ತೆರವುಗೊಳಿಸೋವರೆಗೂ ತೊಂದರೆ ಸ್ವಲ್ಪ ಆಗ್ತದೆ ಜನಗಳಿಗೆ. ಯಾಕೆಂದರೆ ಶಿರಾಡಿಘಾಟ್ನಲ್ಲಿ ಮತ್ತೆ ಅಂದರೆ ಅಗಲವಾದ ರಸ್ತೆ ಇರೋದ್ರಿಂದ ಒಂದು ಬದಿಯ ವೆಹಿಕಲ್ ಹೋಗ್ಬೋದು, ಆ ರೀತಿಯ ಪರಿಸ್ಥಿತಿ ಇದೆ. ಆದರೆ ಗುಡ್ಡ ಪೂರ್ತಿ ರಸ್ತೆ ತುಂಬ ಮಣ್ಣು ಕುಸಿದಾಗ ಅದು ಕ್ಲಿಯರ್ ಆಗೋವರೆಗೂ ಕೂಡ ಶಿರಾಡಿಘಾಟ್ ತೊಂದರೆಗೆ ಉಂಟಾಗಿರ್ತದೆ. ಆದರೂ ಕೂಡ ವಿತಿನ್ 24 hours ಅಂದರೆ ಒಂದು 24 ಗಂಟೆ ಒಳಗಡೆ ಎಲ್ಲ ರೀತಿಯ ಒಂದು ಕ್ಲಿಯರ್ ಮಾಡಿಕೊಡುವಂಥ ಕೆಲಸಗಳನ್ನು ಈ ಘಾಟಿನ ಅಭಿವೃದ್ಧಿ ಏನಿದೆ ಅವ್ರು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ನಾವು ಮಾರನಹಳ್ಳಿವರೆಗೆ ಬಂದಿದ್ದೇವೆ. ಈಗ ಮುಂದಿನ ವಿಡಿಯೋಗಳಲ್ಲಿ ನಾವು ಅಡ್ಡೋಳೆಯಿಂದ
ಔತಡೆ ಕನ್ಸ್ಟ್ರಕ್ಷನ್ ಅವ್ರದ್ದು ಎಷ್ಟು ಕೆಲಸ ಆಗಿದೆ, ಬಾಕಿ ಉಳಿದಿದೆ, ಅದರ ಬಗ್ಗೆ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಮತ್ತೊಂದು ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಕರಾವಳಿ ಭಾಗದಲ್ಲಿ ಅಂದರೆ ಗುಂಡ್ಯದಿಂದ ಮಂಗಳೂರಿನವರೆಗೆ ಏನೆಲ್ಲ ಕೆಲಸಗಳಾಗಿದ್ದಾವೆ ಅದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ತೋರಿಸ್ತೇನೆ. ಇದು ಮಾರನಹಳ್ಳಿ ಹೆಗ್ಗದ್ದೆ ಜಾಗವಾಗಿರುತ್ತದೆ. ಮಳೆಗಾಲದಲ್ಲಿ ಯಾವುದೇ ರೀತಿಯ ವಿಡಿಯೋಗಳನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಆ ಕಾರಣಕ್ಕೆ ವಿಡಿಯೋಗಳನ್ನು ಶೇರ್ ಮಾಡೋಕ್ಕಾಗಿರಲಿಲ್ಲ. ಈಗ ನಿಮಗೆ ಮಾಹಿತಿಯನ್ನು ಒದಗಿಸಿದ್ದೇನೆ ಅಂತ ಹೇಳ್ತಿ ಈ ವಿಡಿಯೋನ ನಾನು ದೋಣಿಗಲ್ನಿಂದ ಮಾರನಹಳ್ಳಿವರೆಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು.